ಅತ್ತೆ ಸೊಸೆಯ ಸಂಬಂಧ ಚೆನ್ನಾಗಿದ್ರೆ ಇಡೀ ಮನೆ ಚೆನ್ನಾಗಿರುತ್ತೆ. ಆದರೆ ಅತ್ತೆ ಮತ್ತು ಸೊಸೆಯ ನಡುವಿನ ಸಂಬಂಧವನ್ನು ದೀರ್ಘಕಾಲದವರೆಗೆ ಚೆನ್ನಾಗಿ ಪೋಷಿಸಿಕೊಂಡು ಹೋಗೋದು ಅಷ್ಟು ಸುಲಭದ ಮಾತೇ ಅಲ್ಲ. ಇವರಿಬ್ಬರಲ್ಲೂ ಭಿನ್ನಾಭಿಪ್ರಾಯಗಳು ಕಂಡುಬಂದರೆ ಮನೆಯ ಶಾಂತಿಯೇ ಹಾಳಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ತಾಪಗಳು ಏರ್ಪಡುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಹೆಚ್ಚಿನ ಮನೆಗಳಲ್ಲಿ ಅತ್ತೆ ಮತ್ತು ಸೊಸೆಯ ನಡುವೆ ಹೊಂದಾಣಿಕೆ ಇರೋದಿಲ್ಲ. ಕ್ಷುಲ್ಲಕ ಕಾರಣಗಳಿಗೆ ಜಗಳಗಳು ನಡೀತಾ ಇರ್ತವೆ. ಹೀಗಿರುವಾಗ ಸೊಸೆಯಾದವಳು ಈ ಕೆಲವೊಂದು ಗುಣಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅತ್ತೆ ಇನ್ನೆಂದು ಜಗಳವಾಡದಂತೆ ನೋಡಿಕೊಳ್ಬಹುದು. ಅತ್ತೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಬಹುದು. ಅಷ್ಟೇ ಯಾಕೆ, ಅತ್ತೆಯ ಮುದ್ದಿನ ಸೊಸೆಯೂ ಕೂಡ ಆಗಬಹುದು. ಆ ಗುಣಗಳು ಯಾವುವು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಬೆಂಬಲ ನೀಡಿ. ನೀವು ನಿಮ್ಮ ಅತ್ತೆಯ ನೆಚ್ಚಿನ ಸೊಸೆಯಾಗಲು ಬಯಸಿದ್ರೆ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಅತ್ತೆ ಮಾವನ ಜೊತೆ ನಿಲ್ಲಬೇಕು ಮತ್ತು ಅವರನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕು ಮತ್ತು ಹೆತ್ತ ತಂದೆಗೆ ತೋರಿಸುವಷ್ಟು ಅವರಿಗೂ ಪ್ರೀತಿಯನ್ನು ತೋರಿಸಬೇಕು. ಆಗ ಖಂಡಿತವಾಗಿಯೂ ಅತ್ತೆ ನಿಮ್ಮನ್ನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಗೌರವ ನೀಡಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪದಿಂದ ಮಾತನಾಡೋದು, ಎದುರು ಮಾತನಾಡೋದು ಒಳ್ಳೆಯದಲ್ಲ. ಅತ್ತೆ ಮಾವನಿಗೆ ಗೌರವ ನೀಡಿ. ಕೋಪ ಮಾಡಿಕೊಳ್ಳುವ ಬದಲು ಪ್ರೀತಿಯಿಂದ ಮಾತನಾಡಿಸಿ. ಇದು ನಿಮ್ಮಿಬ್ಬರ ಸಂಬಂಧವನ್ನು ಬಲಪಡಿಸುತ್ತೆ ಮತ್ತು ಇದು ಅತ್ತೆಗೆ ನಿಮ್ಮ ಮೇಲಿನ ನಂಬಿಕೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತೆ. ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿ. ಪ್ರತಿಯೊಬ್ಬ ಅತ್ತೆಯು ತನ್ನ ಸೊಸೆ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಬೇಕು ಅಂತ ಬಯಸ್ತಾರೆ. ಹೀಗಿರುವಾಗ ನೀವು ಮನೆ ಕೆಲಸಗಳಲ್ಲಿ ಆಸಕ್ತಿಯನ್ನು ತೋರಿಸಿದ್ರೆ ಮತ್ತು ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ಚೆನ್ನಾಗಿ ಪೂರೈಸಿದ್ರೆ ನೀವು ಒಳ್ಳೆಯ ಸೊಸೆಯಾಗಬಹುದು. ತಾಯಿಯಂತೆ ಪ್ರೀತಿಸಿ. ಹೆಚ್ಚಿನ ಮಹಿಳೆಯರು ತಮ್ಮ ಅತ್ತೆಯನ್ನು ಅಜನ್ಮ ವೈರಿಯಂತೆ ಕಾಣ್ತಾರೆ. ಈ ರೀತಿ ಇದ್ದರೆ ಸಂಬಂಧ ಹಾಳಾಗತ್ತೆ. ಇದರ ಬದಲು ಅತ್ತೆಯನ್ನು ನಿಮ್ಮ ತಾಯಿಯಂತೆ ನೋಡಿಕೊಳ್ಳಿ. ಮಗಳಂತೆ ಇದ್ದು ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಳಿ. ಹಾಗೆ ಮಾಡೋದ್ರಿಂದ ಅವರು ನಿಮ್ಮನ್ನು ಪೂರ್ಣ ಹೃದಯದಿಂದ ಅಪ್ಕೊಳ್ತಾರೆ. ನೀವು ಮುದ್ದಿನ ಸೊಸೆಯಾಗಬಹುದು. ಮುಕ್ತವಾಗಿ ಮಾತನಾಡಿ. ನೀವು ಯಾವುದಾದರೂ ವಿಷಯದ ಬಗ್ಗೆ ಅಸಮಾಧಾನಗೊಂಡಿದ್ದರೆ ಆ ಸಮಸ್ಯೆ ಇನ್ನಷ್ಟು ಹದಗೆಡುವ ಮುನ್ನ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಇದರಿಂದ ನಿಮ್ಮ ಸಂಬಂಧ ದೀರ್ಘಕಾಲದವರೆಗೆ ಚೆನ್ನಾಗಿರುತ್ತೆ. ನಿಮ್ಮ ಗಂಡನನ್ನು ಅತ್ತೆಯಿಂದ ಬೇರ್ಪಡಿಸಬೇಡಿ. ನೀವು ನಿಮ್ಮ ಹೆತ್ತವರಿಗೆ ಎಷ್ಟು ಪ್ರಿಯರೋ ಹಾಗೆಯೇ ನಿಮ್ಮ ಪತಿಯು ನಿಮ್ಮ ಅತ್ತೆಯ ಮಗನೇ. ಹೀಗಿರುವಾಗ ನೀವು ಅವರ ಮಗನನ್ನು ಸಂಪೂರ್ಣವಾಗಿ ನಿಮ್ಮವರನ್ನಾಗಿ ಮಾಡಿಕೊಂಡು ಹೆತ್ತವರಿಂದ ದೂರವಿಟ್ಟು ನಿಮ್ಮ ಮಾತನ್ನು ಮಾತ್ರ ಕೇಳುವಂತೆ ಮಾಡಿದ್ರೆ ಅದು ಸರಿಯಲ್ಲ. ಇದು ನಿಮಗೆ ತೃಪ್ತಿಯನ್ನು ತರಬಹುದು, ಆದರೆ ಇದು ನಿಮ್ಮ ಅತ್ತೆಗೆ ತುಂಬ ನೋವುಂಟು ಮಾಡುತ್ತೆ. ಆದ್ದರಿಂದ ಅವರ ನಡುವೆ ಬಿರುಕು ಮೂಡಿಸಬೇಡಿ. ತಾಯಿ ಮತ್ತು ಮಗ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಅವರಿಗೆ ಗುಣಮಟ್ಟದ ಸಮಯವನ್ನು ಒಟ್ಟಿಗೆ ಕಳೆಯಲು ಅವಕಾಶ ನೀಡಿ. ಹೀಗಿದ್ದರೆ ಅತ್ತೆ ಸೊಸೆಯ ನಡುವಿನ ಸಂಬಂಧವು ಚೆನ್ನಾಗಿರುತ್ತೆ.